ಕಳೆದು ಹೋಯ್ತು, ಎಲ್ಲ ಕಳೆದು ಹೋಯ್ತು. ಸುಂದರ ಸಂಸಾರ, ದೇವತೆ, ಪ್ರಾಣ, ಹೆಂಡತಿ ಪ್ರಾಣ, ಅಂಬಿಕಾ, ದುರ್ಗಾ, ಮೊಮ್ಮಗಳ ಆಟ, ಮೊಮ್ಮಗಳ ಆಟ ಎಲ್ಲ ವಿಧಿ ಆಟ, ವಿಧಿ ಆಟ. ನಾನು ಯಾರಿಗೂ ನಾನು ನಿನಗೆ ಭೂತ, ಭವಿಷ್ಯ, ವರ್ತಮಾನಗಳನ್ನು ನೋಡುವ ದಿವ್ಯ ದೃಷ್ಟಿಯನ್ನು ನೀಡುತ್ತೇನೆ. ಯಾವುದು ನನ್ನದಲ್ಲ, ಯಾವುದು ನನ್ನದಲ್ಲ. ಅದು ನನಗೆ ಸಲ್ಲ, ಅದು ನನಗೆ ಸಲ್ಲ. ಅಂಬಿಕಾ ಮಣ್ಣು, ಅಂಬಿಕಾ. ನಾನು ಮೌನಿ, ನಾನು ಮೌನಿ. ಹೆಂಡತಿ ಇಲ್ಲ, ಹೆಂಡತಿ. ಅಕ್ಕ, ತಂಗಿ, ಗುರುತು. ದುರ್ಗಾ, ಅಕ್ಕನ ಹುಡುಕಾಟ. ಕಾರಣ, ಕಾರಣ ಮಾಳವಿಕಾ. ಆ ಮಾಳವಿಕಾ ಅವಳು ವಿಷ. ನನ್ನ ಕುಟುಂಬ, ನನ್ನ ಕುಟುಂಬ, ಪ್ರೀತಿ ಚೂರು ಚೂರು, ಪ್ರೀತಿ ಚೂರು, ಕುಟುಂಬ ಶವ. ಮಾಳವಿಕಾ, ನಿನ್ನ ಸರ್ವನಾಶ, ನಿನ್ನ ಸರ್ವನಾಶ ಹತ್ತಿರ. ನಿನ್ನ ಕೈ, ನಿನ್ನ ಕೈ ಭಸ್ಮ, ಕಾಲ ಹತ್ತಿರ. ದುರ್ಗಾ, ದುರ್ಗಾ, ರಕ್ಷಣೆ, ರಕ್ಷಣೆ. ನಾನು ಸಿದ್ಧ, ನಾನು ಸಿದ್ಧ. ನಿನ್ನ ರಕ್ಷಣೆ ನಾನು ಸಿದ್ಧ. ಮಾಳವಿಕಾ ಸರ್ವನಾಶ. ಶಾನ್ವಿ ಶರ್ಟ್ನ ಲಕ್ಕಿ ಅಂತ ಯಾಕಂದ್ಲು ಅಂತ ಈಗ ಗೊತ್ತಾಯ್ತು. ಆದರೆ ಏನು ಯೂಸ್ ಇಲ್ಲ. ದುರ್ಗಾ ಏನು ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾಳಲ್ಲ. ಯಾರನ್ನು ಕೇಳಲಿ, ಏನಂತ ಕೇಳಲಿ? ಯಾರಲ್ಲಾದರೂ ಆತ್ಮಕ್ಕೆ ಹೇಗೆ ಸಹಾಯ ಮಾಡೋದು ಅಂತ ಕೇಳಿದ್ರೆ ನನ್ನನ್ನು ಹುಚ್ಚಿ ಅಂದ್ಕೊಳ್ಳಲ್ವಾ? ಅಯ್ಯೋ, ಅಂಬಿಕವ್ರನ್ನ ಈ ಕಷ್ಟದಿಂದ ಪಾರು ಮಾಡೋದು ಹೇಗೆ? ಹಲೋ, ಏನಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಅದು ಬಾಸು, ಈ ಆತ್ಮಗಳು ತಮ್ಮೇಲೆ ತಾವು ನಿಯಂತ್ರಣ ಕಳ್ಕೊಳ್ಳುತ್ತಾ? ಅಂದರೆ ಆತ್ಮಗಳು ತಮ್ಮೇಲೆ ತಾವು ನಿಯಂತ್ರಣ ಕಳ್ಕೊಂಡ್ರೆ ಅಕಸ್ಮಾತ್ ಅವುಗಳನ್ನ ಸರಿ ಮಾಡೋಕ್ಕಾಗುತ್ತಾ? ದುರ್ಗಾ, ಇಷ್ಟೊತ್ತು ನನ್ನ ಶರ್ಟಿಗೆ ಗುಂಡಿ ಹುಲಿತಾ ಇದ್ದೆ, ಇವಾಗ ನನ್ನ ತಲೆ ಹುಲಿತಾ ಇದೆಯಾ? ಏನು ದೆವ್ವಗಳು ಕಂಟ್ರೋಲಿಗೆ ಸಿಗುತ್ತಾ ಅಂತನ? ಹೌದು ಸಿಲಿ. ಬಾಸು, ದಯವಿಟ್ಟು ನಿಮ್ಮ 32 ಹಲ್ಲನ್ನ ಬಿಡಬೇಡಿ. ನಾನೇನೋ ಸುಮ್ಮನೆ ಕೇಳಿದ್ದು. ಸುಮ್ಮನೆನಾ? ಕಂಟ್ರೋಲ್ಗೆ ಸಿಕ್ಕರೂ ಸಿಗ್ಬೋದೇನೋ, ಆದರೆ ಕನ್ಫರ್ಮ್ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ಇವತ್ತು ಸಂಜೆ ಈ ಅಖಿಲ ಕರ್ನಾಟಕ ದೆವ್ವಗಳ ಸಂಘದ ವಾರ್ಷಿಕ ಮಹೋತ್ಸವ ಇದೆ, ಅಲ್ಲಿ ಅಧ್ಯಕ್ಷರು ಬಂದಿರ್ತಾರೆ, ಅವ್ರದ್ದು ಕೇಳಿಬಿಟ್ಟು ಕನ್ಫರ್ಮ್ ಮಾಡ್ತೀನಿ. ಓಕೆನಾ? ಚಿಕ್ಕಪ್ಪ ಹೇಳಿದ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಆ ಕರಾಳ ಶಕ್ತಿ ನನ್ನ ಸುತ್ತ ಆವರಿಸಿದೆ ಅಂದರೆ ಅದರ ಅರ್ಥ ಏನು? ಈ ಮನೇಲಿ ನಡೀತಿರೋದೆಲ್ಲ ನೋಡಿದ್ರೆ ಆ ಕರಾಳ ಶಕ್ತಿ ಬೇರೆ ಯಾರೂ ಅಲ್ಲ, ಅಂಬಿಕಾ ಅವ್ರು ಇರ್ಬೋದಾ? ಛೇ, ಅವ್ರು ಯಾಕೆ ನಂಗೆ ಅಪಾಯ ಮಾಡ್ತಾರೆ? ಆದರೂ ಆ ಕೆಂಪು ಕಣ್ಗಳು, ಆ ರಾಕ್ಷಸಿ ರೂಪ,
ಕಣ್ಣು ಅಮ್ಮ ಬೋಸು ನೀವಾ? ಅಮ್ಮ. ಸಾರಿ ಬೋಸು, ನಾನು ದೆವ್ವ ಅನ್ಕೊಂಡು ಹೊಡೆದ್ಬಿಟ್ಟೆ, ಬೇಕಂತ ಮಾಡ್ಲಿಲ್ಲ. ಸಾರಿ ಬೋಸು, ಸಾರಿ ಬೋಸು. ಸಾರಿನಾ? ಏಯ್, ನಿನ್ನ ಒಂದೊಂದು ಸಾರಿಗೂ ನಂದು ಒಂದೊಂದು ಬಾಡಿ ಪಾರ್ಟ್ ಡ್ಯಾಮೇಜ್ ಆಗ್ತಾ ಇದೆ. ಅಪ್ಪ, ನೆನ್ನೆ ನೋಡಿದ್ರೆ ರಾತ್ರಿ ದೆವ್ವ ಅಂತ ಇದ್ದೆ, ಇವತ್ತು ಹಗ್ಲೇ ದೆವ್ವನಾ? ಮೊದಲೇ ಒಂದು ಕಣ್ಣು ಇನ್ಶೂರ್ ಆಗಿದೆ, ಇವಾಗ ಇನ್ನೊಂದು ಕಣ್ಣಿಗೆ ಗುದ್ದಿದ್ಯಲ್ಲ, ನನ್ನ ಕಣ್ಣೆ ನಿನಗೆ ಬಾಕ್ಸಿಂಗ್ ಬ್ಯಾಗ್ ಥರ ಕಾಣಿಸ್ತಾ ಇದೆಯಾ ಅಮ್ಮ? ಅಯ್ಯೋ ಬಾಸು, ಎರಡು ಕಣ್ಣು ಕೆಂಪಾಗ್ಬಿಟ್ಟಿದೆ. ಏಯ್ ಲೂಸು, ಎರಡು ಕಣ್ಣು ಮ್ಯಾಚ್ ಮಾಡಕ್ಕೆ ಹಿಂಗೆ ಮಾಡ್ದ್ಯಾ? ಏನೆಲ್ಲ ಬೇಕು ಅಂತಾನೆ ಮಾಡ್ತಾ ಇದೀಯಾ? ಇಲ್ಲ ಬೋಸು, ನನ್ನ ನಂಬಿ. ಅದು ಚಿಕ್ಕಪ್ಪ ಹೇಳಿದ್ರು, ಏನೋ ಕರಾಳ ಶಕ್ತಿ ಅಂದ್ರು, ಹಾಗ ಅನ್ಕೊಂಡು ಹೊಡಿಯಕ್ ಹೋದೆ. ಕರಾಳ ಶಕ್ತಿ? ನಿನ್ನೆ ರಾತ್ರಿ ನೋಡಿದ್ರೆ ದೆವ್ವ ಅಂತ ಇದ್ದೆ, ಇವಾಗ ಕರಾಳ ಶಕ್ತಿನಾ? ಇವಾಗ ನಾನು ನಿನ್ನ ಪಾಲಿಗೆ ಕರಾಳ ಶಕ್ತಿ ಆಗ್ತೀನಿ. ನೀನು ಬಾಸು, ಅಣ್ಣ ನೀನ್ ಥೇಟ್ ಕುಂಫು ಪಾಂಡ ತರ ಕಾಣಿಸ್ತಿದ್ಯಾ. ಏನ ಕುಂಫು ಪಾಡೋಣ? ನನ್ನ ನೋವು ನನಗೆ, ನಿನಗೆ ನಗುನಾ? ಶಾನ್ವಿ ನಿನ್ನ ನಿನ್ನ ಸುತ್ತ ಯಾವುದೋ ಕರಾಳ ಶಕ್ತಿ ಆವರಿಸ್ಕೊಂಡಿದೆಯಮ್ಮ. ನಿನಗೆ ನಿನ್ನ ಕುಟುಂಬಕ್ಕೆ ದೊಡ್ಡ ಪೆಟ್ಟನ್ನು ಕೊಡೋದಕ್ಕೆ ಸಂಚು ಹುಡ್ತಾ ಇದೆ. ಅಯ್ಯಯ್ಯೋ, ಏನು ಮಾಡ್ತಿದ್ದೆ ನಾನು? ಒಂದು ಕಡೆ ಅಂಬಿಕವ್ರು ನನಗೆ ಹೆದರಿಸ್ತಾ ಇದ್ರೆ, ಇನ್ನೊಂದು ಕಡೆ ನನ್ನ ಬಾಸ್ ಮುಖಾಮುಖಿ ನೋಡ್ದಂಗೆ ಹೊಡಿತಾ ಇದ್ದೀನಿ. ಪಾಪ, ತುಂಬ ಜೋರಾಗಿ ಏಟ್ಬಿತ್ತೇನೋ. ಅಲ್ಲ, ಈ ಮನೇಲಿ ಏನು ನಡೀತಿದೆ? ವಾಸ್ತು ಸರಿಗಿಲ್ವಾ ಅಥವಾ ಗ್ರಹಗತಿನೇ ಸರಿಗಿಲ್ವಾ? ಏನೋ ಒಂದು ಗೊತ್ತಾಗ್ತಿಲ್ಲ. ದುರ್ಗಾ, ದುರ್ಗಾ, ಯಾಕಮ್ಮ ಹೀಗೆ ನಿಂತಿದ್ಯಾ? ಏನಾಯ್ತು? ಏನಿಲ್ಲ ಮೇಡಮ್, ಏನಿಲ್ಲ. ಈಗ ಸದ್ಯದಲ್ಲಿ ನಿನ್ನ ಸುತ್ತಮುತ್ತಲ ವಾತಾವರಣ ಏನೋ ಬದಲಾಗಿದೆ ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ?